ಇವೆಲ್ಲ ವಿಷಯಗಳ ಮೌಲ್ಯಮಾಪನ ಮುಕ್ತಾಯ. ಕೆಮಿಸ್ಟ್ರಿ ವಿಷಯಕ್ಕೆ ಗ್ರೇಸ್ ಮಾರ್ಕ್ಸ್, ಅದು ಯಾವ ಪ್ರಶ್ನೆಗೆ ಎಷ್ಟು ಅಂಕ? ಸೆಕೆಂಡ್ PUC ಫಲಿತಾಂಶದ ದಿನಾಂಕವನ್ನು ಅಧಿಕೃತವಾಗಿ ಯಾವಾಗ ಘೋಷಣೆ ಮಾಡ್ತಾರೆ? ಏಪ್ರಿಲ್ನಲ್ಲಿ ರಿಸಲ್ಟ್ ಫಿಕ್ಸ್ ಆದರೆ ಅದು ಯಾವ ದಿನ? ಎಲ್ಲರಿಗೂ ನಮಸ್ಕಾರ. ನೇರ ವಿಷಯಕ್ಕೆ ಬರೋಣ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ PUCಯ 3 ಪರೀಕ್ಷೆಗಳಲ್ಲಿ ಪರೀಕ್ಷೆ 1 ಮಾರ್ಚ್ 1ರಿಂದ 20ರವರೆಗೆ ಯಶಸ್ವಿಯಾಗಿ ನಡೆಸಿಯಾಗಿತ್ತು. ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಹಿಂದಿ ವಿಷಯಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವಿಷಯಗಳ ಮೌಲ್ಯಮಾಪನ ಮಾರ್ಚ್ 23ರಿಂದ ಪ್ರಾರಂಭ ಆಯಿತು. ಇನ್ನುಳಿದ 3 ವಿಷಯಗಳು 25ರಿಂದ ಆರಂಭವಾಯಿತು. ಇದೆಲ್ಲ ವಿಚಾರ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ದ್ವಿತೀಯ PUC ಮೌಲ್ಯಮಾಪನದ ಬಗ್ಗೆ ಹಾಗೂ ಫಲಿತಾಂಶದ ಬಗ್ಗೆ ಬಹಳ ಮುಖ್ಯ ಮಾಹಿತಿಗಳನ್ನು ಹೊತ್ತು ಈ ವಿಡಿಯೋವನ್ನು ತಂದಿದ್ದೀನಿ. ಅದೇನಂತೀರಾ? ಕೇಳಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಕಾರ್ಯ ಹೇಗೆ ನಡೀತಾ ಇದೆ ಎಂಬಂತಹ ಭಯ ಇದ್ದೇ ಇದೆ. ಕನ್ನಡ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಸೇರಿದಂತೆ ಈ ಎಲ್ಲ ವಿಷಯಗಳ ಮೌಲ್ಯಮಾಪನ ಈಗಾಗಲೇ ಮುಕ್ತಾಯ ಆಗಿದೆ. ಇನ್ನುಳಿದ ವಿಷಯಗಳ ಮೌಲ್ಯಮಾಪನವು ಏಪ್ರಿಲ್ 3 ಅಥವಾ 4ರ ಒಳಗೆ ಮುಕ್ತಾಯ ಆಗುತ್ತೆ. ನೆನಪಿರಲಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸೆಕೆಂಡ್ PUC ಫಲಿತಾಂಶದ ನಿರ್ದಿಷ್ಟ ದಿನಾಂಕವನ್ನು ಇನ್ನೂ ಘೋಷಣೆ ಮಾಡಿಲ್ಲ. ಆದರೆ ಏಪ್ರಿಲ್ 2ನೇ ವಾರದ ಅಂತ್ಯಭಾಗದಲ್ಲಿ ಫಲಿತಾಂಶ ಭಾಗಶಃ ಹೊರಬೀಳುವ ನಿರೀಕ್ಷೆ ಇದೆ. ಕಳೆದ ಸಾಲಿನಲ್ಲಿಯೂ ಏಪ್ರಿಲ್ 10ನೇ ತಾರೀಕಿನಲ್ಲಿ ಫಲಿತಾಂಶವನ್ನು ನೀಡಲಾಗಿತ್ತು. ಇದರ ಬಗ್ಗೆ ಇನ್ನೊಂದು ವಾರದಲ್ಲಿ ನಿಖರ ಮಾಹಿತಿಯನ್ನು ನೀಡ್ತೇನೆ. ಇದೊಂದು ಕಡೆ ಇರಲಿ. ಇನ್ನು ಗ್ರೇಸ್ ಮಾರ್ಕ್ಸ್ ವಿಚಾರಕ್ಕೆ ಬರೋಣ. ಕೆಮಿಸ್ಟ್ರಿ ವಿಷಯದಲ್ಲಿ 7ನೇ ಬಹು ಆಯ್ಕೆಯ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ನೀಡಲಾಗಿದೆ. ಅಷ್ಟು ಇಷ್ಟು ಅಲ್ಲಿ ಹೀಗೆ ಹೇಳಿದ್ರು ಅದು ಯಾವುದೂ ಅಲ್ಲ, ಇದಿಷ್ಟು ಅಂಕ ಮಾತ್ರ ಹೆಚ್ಚುವರಿಯಾಗಿ ನೀಡಲಾಗಿದೆ. ಸೆಕೆಂಡ್ PUC ಫಲಿತಾಂಶದ ದಿನಾಂಕವನ್ನು ಆದಷ್ಟು ಬೇಗ ಶಿಕ್ಷಣ ಇಲಾಖೆ ಪ್ರಕಟಿಸುತ್ತೆ. ಆ ವಿಚಾರವನ್ನು ಹಾಗೂ ಇನ್ನಿತರ ಫಲಿತಾಂಶದ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಒಂದು ನಿಮಿಷ, ಫಲಿತಾಂಶದ ಭಯ ಈಗ ಹೆಚ್ಚಾಗ್ತಿದೆ ಅಲ್ವಾ? ಹೆದರಬೇಡಿ, ನಿಮ್ಮ ಪ್ರಯತ್ನವನ್ನು ನೀವೀಗಾಗಲೇ ಮಾಡಿಯಾಗಿದೆ. ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸಿ. ನಿಮ್ಮಗಳ ಭವಿಷ್ಯದ ಮೇಲಿನ ಅತಿಯಾದ ಆಸೆಯಿಂದಲೋ ಅಥವಾ ವಾತ್ಸಲ್ಯದ ಮಮಕಾರದಿಂದಲೋ ಹೆತ್ತ ಆ ಜೀವಗಳು ಒಂದು ಮಾತನ್ನ ಹೇಳಿದರೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಸೋಲೆ ಗೆಲುವಿನ ಸೋಪಾನ. ನಮ್ಗಳ ಮೇಲೆ ಮೊದಲು ನಾವು ನಂಬಿಕೆ ಇಡೋಣ. ಎಚ್ಚರಿಕೆಯಿಂದ ಬದುಕಿನ ಹೆಜ್ಜೆ ಹಾಕೋಣ. ನಮಸ್ಕಾರ, ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.